ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಮನೆ ಮಾಡಿರುವಂಥದ್ದು ಇಡೀ ವಿಶ್ವಕ್ಕೆ ಮತ್ತೊಮ್ಮೆ ಆತಂಕವನ್ನ ತಂದಿಡುವಂತ ಕೆಲಸವನ್ನ ಮಾಡ್ತಾ ಇದಾವೆ ಈ ಎರಡೂ ದೇಶ. ಇರಾನ್ ಮೇಲೆ ಅಮೆರಿಕ ಸೇನೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಕ್ಷಿಪಣಿ ದಾಳಿಯನ್ನ ಮಾಡಲಾಗಿರುವಂಥದ್ದು ಅಮೆರಿಕ ಸೇನೆಯಿಂದ ಪರಮಾಣು ಸ್ಥಾವರ ಹರ್ಮುಜ್ ಅನ್ನ ಟಾರ್ಗೆಟ್ ಮಾಡಲಾಗಿದೆ. ಹರ್ಮುಜ್ ಸ್ಟ್ರೈಟ್ ಅನ್ನು ಬುಷೆಹರ್ ಪರಮಾಣು ಸ್ಥಾವರದ ಬಳಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ಸೇನೆಯಿಂದ ದಾಳಿ, ಸದ್ಯಕ್ಕೆ ಹಾನಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಖ್ಯ ರಿಯಾಕ್ಟರ್ ಸುರಕ್ಷಿತವಾಗಿರುವಂಥದ್ರ ಬಗ್ಗೆ ಇರಾನ್ ಮಾಹಿತಿಯನ್ನು ಕೊಡ್ತಾ ಇದೆ. ಹರ್ಮುಜ್ ಜಲಸಂಧಿ ಸುತ್ತಮುತ್ತಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸುಮಾರು 90 ಕಡೆ ದಾಳಿಯನ್ನು ಮಾಡಿರುವಂಥದ್ದು ಅಮೆರಿಕಾದವರು. ಇರಾನ್ನ ಕರಾವಳಿ ಉದ್ದಕ್ಕೂ ಕೂಡ ಕ್ಷಿಪಣಿ ದಾಳಿಯನ್ನು ಮಾಡಲಾಗಿದೆ. 90 ಮಿಲಿಟರಿ ನೆಲೆಗಳ ಮೇಲೆ ಬೃಹತ್ ದಾಳಿಯನ್ನು ಮಾಡಲಾಗಿರುವಂಥದ್ದು. ಶಾಂತಿ 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 ಅಂತ ಹೇಳ್ಬಿಟ್ಟು ಟ್ರಂಪ್ ಮತ್ತೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇರಾನು ಕೂಡ ಅಷ್ಟೇ, ನಾವೇನು ಸುಮ್ಮನಿರಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರದ್ದು ಹುಚ್ಚಾಟ. ಎರಡು ಕಡೆನೂ ಕೂಡ ಹುಚ್ಚಾಟಕ್ಕೆ ಇಡೀ ವಿಶ್ವನೇ ಒಂದು ರೀತಿಯಾಗಿ ಆತಂಕದಲ್ಲಿರುವಂಥ ಪರಿಸ್ಥಿತಿ. ಯಾಕಂದ್ರೆ ಎಲ್ಲೋ ಒಂದು ಕಡೆ ರಿಲೀಫ್ ಆಗ್ತಾ ಇತ್ತು, ಕಚ್ಚಾ ತೈಲ ಬೆಲೆ ಸಂಪೂರ್ಣವಾಗಿ ಕಡಿಮೆ ಆಗಿತ್ತು. 4 ತಿಂಗಳ ಹಿಂದಿನ ರೇಟ್ಗೆ ಬಂದಿತ್ತು, $70 ಬಂದಿತ್ತು. ಈಗ ಆಲ್ರೆಡಿ ಮತ್ತೆ 6% ಜಾಸ್ತಿ ಆಗಿದೆ, $76 ಆಗಿರುವಂಥದ್ದು. ಮತ್ತೆ ಈ ಯುದ್ಧ ಏನಾದರೂ ಕಂಟಿನ್ಯೂ ಆಗಿದ್ದೆ ಆದರೆ, ಲಾರ್ಜ್ ಸ್ಕೇಲ್ ಯುದ್ಧ ಏನಾದರೂ ಆಗಿದ್ದೆ ಆದರೆ ಮತ್ತೊಮ್ಮೆ ಗಗನಕ್ಕೆ ಇರುವಂಥ ಎಲ್ಲ ಚಾನ್ಸಸ್ ಇದೆ. ಬ್ಯಾರೆಲ್ ರೇಟು ಇನ್ನು ಇರಾನ್ ವಿರುದ್ಧ ಅಮೆರಿಕ ಈಗಾಗಲೇ ಗೆದ್ದಿದೆ ಅಂತ ಹೇಳ್ಕೊಳ್ತಾನೆ ಬರ್ತಾ ಇದೆ. ಟ್ರಂಪ್ ಹೇಳ್ತಾನೆ ಇದ್ದಾರೆ. ಶುರುವಾದ 2 ದಿನದಲ್ಲೇ ಹೇಳ್ಬಿಟ್ಟಿದ್ರು. 28ನೇ ತಾರೀಕು ಶುರುವಾದಂಥ ಸಂದರ್ಭದಲ್ಲಿ ಒಂದು ವಾರದಲ್ಲಿ ನಾವೇ ಗೆದ್ದುಬಿಟ್ಟಿದ್ದೀವಿ ಅಂತ ಚೆನ್ನಾಗಿ ನೀರು ಇಳಿಸ್ಬಿಟ್ಟಿದ್ರು ಇರಾನ್ನವರು. ಅಮೆರಿಕ ಮಂಡಿ ಹೊರಬೇಕು ಆ ಲೆವೆಲ್ಗೆ ಇರಾನ್ನವರು ಅಮೆರಿಕದ ಬೆವರಿಳಿಸಿದ್ರು. ಇರಾನ್ ಬಳಿ ಈಗ ತೀರಾ ಕಡಿಮೆ ಶಕ್ತಿ ಉಳಿದಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಭೀಕರ ದಾಳಿಯನ್ನು ಮಾಡಲಾಗುತ್ತೆ, ನಮಗೆ ಗೆಲ್ಲಲಿಕ್ಕೆ ಹಲವು ಮಾರ್ಗಗಳಿದ್ದಾವೆ, ಮಿಲಿಟರಿ ನೆಲೆಯಲ್ಲಿ ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ದಾರೆ. ಮಿಲಿಟರಿ ಜಾಗಗಳಿರ್ತಾವಲ್ಲ, ಅವ್ರ ಮೇಯ್ನ್ ಮಿಲಿಟರಿ ಫೋರ್ಸ್ಗಳಿರ್ತಾವಲ್ಲ, ಅದನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ ಇದೊಂದು 30-40 ಸಲ ಹೇಳಿದ್ದಾರೆ ಅಂತ ಕಾಣಿಸುತ್ತೆ ಅಮೆರಿಕದ ಅಧ್ಯಕ್ಷ ಟ್ರಂಪ್. ಗೆದ್ದಿದ್ದೀವಿ ಅಂತ. ಆದರೆ ಬೆವರು ಇಳಿತಾನೇ ಇರುತ್ತೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ರಮೇಶ್. ಇಲ್ಲಿ ನೋಡ್ತಾ ಇದ್ದೀವಿ, ಮತ್ತೊಮ್ಮೆ ಯುದ್ಧ ಶುರುವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ರಿಗೂ ಆತಂಕ, ಎಲ್ಲ ದೇಶಗಳಿಗೂ ಆತಂಕ. ಏನಾಗ್ಬಿಡುತ್ತಪ್ಪ ಮತ್ತೆ ಕಂಟಿನ್ಯೂ ಆದರೆ, ಮತ್ತೊಮ್ಮೆ ಈ 4 ತಿಂಗಳಲ್ಲಿ ಇದ್ದಂಥ ಒಂದು ಆತಂಕದ ಪರಿಸ್ಥಿತಿನೇ ಕಂಟಿನ್ಯೂ ಆಗುತ್ತಾ ಅಂತ. ಅಟ್ ಪ್ರೆಸೆಂಟ್ ಏನಿದೆ ಸಿಚುಯೇಷನ್ ಮತ್ತೆ ಸಿನಾರಿಯೋ, ಏನಾಗ್ತಾ ಇದೆ? ಪೃಥ್ವಿ 130 ದಿನ ಆಯಿತು. ನಿನ್ನೆ ಖಮೇನಿಯವರ ಅಂತ್ಯಕ್ರಿಯೆ ಟೈಮಲ್ಲಿ ಅವರಿಷ್ಟು ಬೆಂಬಲಿಗರು ಕೂಗಾಡ್ತಾ ಇದ್ರು, ಟ್ರಂಪನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾವು ಹತ್ಯೆ ಮಾಡ್ತೀವಿ ಅಂತ. ಸೊ ಇದೊಂದು ವರ್ಡನ್ನು ನಾವು ಗಮನಿಸೋದಾದರೆ, ಅಮೆರಿಕಾದ ಟ್ರಂಪ್ ಮೇಲೆ ಇರ್ತಕ್ಕಂಥ ಇರಾನ್ನ ಸೇಡು ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ನಿನ್ನೆ ಅವರ ಸೇನಾ ವಕ್ತಾರ ಕೂಡ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ಯುದ್ಧವನ್ನು ನಿಲ್ಲಿಸಲ್ಲ. ಟ್ರಂಪ್ ಬರೀ ಮಾತಾಡ್ತಿದ್ದಾರೆ, ಆದರೆ ನಾವು ಅದನ್ನು ಕಾರ್ಯವನ್ನು ಸಾಧನೆ ಮಾಡಿ ತೋರಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ನಿನ್ನೆ ಏನು ಅಮೆರಿಕ ಕಳೆದ 2 ದಿನಗಳಿಂದ ಇರಾನ್ನ ಸಾಕಷ್ಟು ನೆಲೆಗಳು, ಸುಮಾರು 170 ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಅದಕ್ಕೆ ತಿರುಗಿಸಿ ಇರಾನ್ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಸೊ ಅಟ್ಯಾಕ್ ಮಾಡಿದ ನಂತರ ನಿನ್ನೆ ಇರಾನ್ನ ಸೇನಾ ವಕ್ತಾರ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ದಾಳಿಯನ್ನು ನಿಲ್ಲಿಸಲ್ಲ ಅಂತ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ನಾವು, ಕಾರ್ಗ್ ದ್ವೀಪ ಏನಿದೆ ಅದನ್ನು ಬಿಟ್ಕೊಡೋದಕ್ಕೆ ಇರಾನ್ ರೆಡಿ ಇಲ್ಲ ಒಂದು. ಮತ್ತು ಹರ್ಮುಜ್ ಮೇಲೆ ಏನು ಕಂಟ್ರೋಲ್ ಇದೆ ಅದನ್ನು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಮತ್ತು ನ್ಯೂಕ್ಲಿಯರ್ ಏನಿದೆ ಅದನ್ನು ಸರೆಂಡರ್ ಮಾಡೋದು ಕೂಡ ರೆಡಿ ಇಲ್ಲ. ಈ 3 ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಇರಾನ್ ಪ್ರಮುಖವಾಗಿ ಆಟ ಆಡ್ತಾ ಇದೆ. ಅಮೆರಿಕ ಕೂಡ ಆ 3 ಅಂಶಗಳನ್ನು ಏನು ಒಪ್ಪಂದ ಆಗಿತ್ತು, ಆ ಒಪ್ಪಂದಗಳ ಜಾರಿಗೆ 60 ದಿನ ಡೆಡ್ಲೈನ್ ಮಾಡ್ಕೊಂಡಿದ್ರು. 60 ದಿನದೊಳಗಡೆ ಏನು ಅಗ್ರಿಮೆಂಟ್ ಆಗಿತ್ತು ಅದನ್ನು ಜಾರಿಗೊಳಿಸಬೇಕಿತ್ತು. ಆದರೆ ಇರಾನು ಈ 3 ಅಂಶಗಳನ್ನು ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಹೀಗಾಗಿ ಅಮೆರಿಕ ದೊಡ್ಡ ಮಟ್ಟದಲ್ಲಿ, ಅತಿ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಾ ಇದೆ. ಕಳೆದ ನಾವು 4 ತಿಂಗಳ ಯುದ್ಧವನ್ನು ಗಮನಿಸ್ತಾದರೆ ಕಳೆದ 2 ದಿನಗಳಲ್ಲಿ ಅತಿ ದೊಡ್ಡ ದಾಳಿ ಆಗ್ತಾ ಇದೆ. ಪ್ರಮುಖವಾಗಿ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ದಾಳಿ ಆಗ್ತಾ ಇದೆ, ಮತ್ತು ಎಲ್ಲೆಲ್ಲಿ ತೈಲ ಸಂಗ್ರಹಾಗಾರಗಳಿದೆ ಅದ್ರ ಮೇಲೆ, ಮತ್ತು ಪೋರ್ಟ್ ಏನು ಸೌತ್ ಇರಾನ್ ಏನಿದೆ ಅಲ್ಲಿ ಸಾಕಷ್ಟು ಬಂದರುಗಳೇನಿದೆ, ಎಲ್ಲೆಲ್ಲಿ ಕಮರ್ಷಿಯಲ್ ಹಡಗುಗಳು ಬೇರೆ ದೇಶಗಳಿಗೆ ಹೊರಡೋದಕ್ಕೆ ರೆಡಿಯಾಗಿದ್ವು, ಅಂತಹ ಹಡಗುಗಳ ಮೇಲೆ, ಬಂದರುಗಳ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಅಮೆರಿಕ ದಾಳಿ ಮಾಡಿದೆ ಪ್ರಮುಖವಾಗಿ. ಹೀಗಾಗಿ ಇದು ಸಹಜವಾಗಿ ನಾವು ನಿನ್ನೆ ಗಮನಿಸಬೇಕು, ಇಂಡಿಯನ್ ಶೇರ್ ಮಾರ್ಕೆಟ್ ಸಾಕಷ್ಟು ಪ್ರಮಾಣದಲ್ಲಿ ಬಿದ್ದು ಹೋಗಿತ್ತು, ಮತ್ತು ಕ್ರೂಡ್ ಆಯಿಲ್ ರೇಟ್ ಕೂಡ ಜಾಸ್ತಿ ಆಗ್ತದೆ. ಮುಂಬರುವ ದಿನಗಳಲ್ಲಿ ಯುದ್ಧ ಇದೇ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಜೋರಾದರೆ, ಹರ್ಮುಜ್ ಜಲಸಂಧಿಯಿಂದ ಏನು ಜಾಗತಿಕ ದೇಶಗಳಿಗೆ ಸುಮಾರು 20% ಏನು ತೈಲ ಮತ್ತು ಗ್ಯಾಸ್ ಸಪ್ಲೈ ಆಗ್ತಿತ್ತು, ಖಂಡಿತ ಅದು ಬಂದಾಗುತ್ತೆ. ಬಂದಾದರೆ ಕಳೆದ ನಾವು 1-1.5 ತಿಂಗಳಿಂದಗಡೆ ಯಾವ ರೀತಿ ನಾವು ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಕಂಡ್ವಿ, ಮತ್ತು ಅಡುಗೆ ಗ್ಯಾಸು ಮತ್ತು ಕಮರ್ಷಿಯಲ್ ಸಿಲಿಂಡರ್ ಯಾವ ರೀತಿ ಅಭಾವ ಸೃಷ್ಟಿಯಾಯಿತು ಆ ರೀತಿ ಅಭಾವ ಸೃಷ್ಟಿಯಾಗುತ್ತೆ. ಖಂಡಿತ ಮತ್ತಷ್ಟು ಪ್ರಮಾಣದಲ್ಲಿ ಬೆಲೆ ಏರಿಕೆ ಬಿಸಿ ಇಡೀ ಜಾಗತಿಕ ಮಟ್ಟದಲ್ಲಿ ತಟ್ಟುತ್ತೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿ.